ಬಂಟ್ವಾಳ ತಾಲೂಕಿನ ಅಮ್ಮುಂಜೆ ಗ್ರಾಮ ಪಂಚಾಯತ್ನ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬಂಟ್ವಾಳ ಕ್ಷೇತ್ರದ ಶಾಸಕರಾದ ರಾಜೇಶ್ ನಾಯಕ್ ಹಾಗೂ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಮಾಜಿ ಸಚಿವರಾದ ರಮಾನಾಥ್ ರೈ ಅವರು ಭಾಗವಹಿಸಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಅದರಿಂದ ಈ ಒಂದು ಪಂಚಾಯತ್ನ ಒಂದು ನೂತನ ಕಟ್ಟಡ ಬಹಳಷ್ಟು ಸಂತೋಷ. ಮಹಾತ್ಮ ಗಾಂಧೀಜಿಯವರ ಕನಸು ರಾಮರಾಜ್ಯ ಆಗಬೇಕು ಅಂತಾದರೆ ಗ್ರಾಮದ ಅಭಿವೃದ್ಧಿ ಆಗಬೇಕು ಅಂತ. ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತಾದರೆ ಅದಕ್ಕೆ ಗ್ರಾಮಸ್ಥರೇ ಮುಖ್ಯ. ಅದಕ್ಕೋಸ್ಕರ ಪಂಚಾಯತನ್ನು ರಾಜಕೀಯ ರಹಿತವಾಗಿ ಚುನಾವಣೆಯನ್ನು ಮಾಡಿದ್ದಾರೆ. ಇಲ್ಲಿ ರಾಜಕೀಯ ಎಲ್ಲ ಕಡೆ ರಾಜಕೀಯ ಇರ್ಬೋದು, ಪಂಚಾಯತ್ ಮಟ್ಟದಲ್ಲಿ ರಾಜಕೀಯ ಬೇಡ. ಪಂಚಾಯತ್ ಅಭಿವೃದ್ಧಿಯಲ್ಲಿ ಊರಿನ ಜನರು ಎಲ್ಲ ಒಟ್ಟಿಗೆ ಇರಬೇಕು. ಈ ಥರ ವ್ಯವಸ್ಥೆ ಇದ್ದರೆ ಮಾತ್ರ ಈ ಗ್ರಾಮ ಒಗ್ಗಟ್ಟಿಂದ ಇರಲಿಕ್ಕೆ ಸಾಧ್ಯ ಅಂತ. ಆದರೆ ಇವತ್ತೇನಾಗಿದೆ ಅಂದರೆ ಗ್ರಾಮಗಳಲ್ಲಿ ಪಂಚಾಯತಿಗಳಲ್ಲಿ ಕೂಡ ರಾಜಕೀಯದ ವ್ಯವಸ್ಥೆ ನುಸುಳಿ ಹೋಗಿದೆ. ಅದರಿಂದ ಯಾವುದೇ ರಾಜಕೀಯ ಇರಲಿ, ರಾಜಕೀಯ ಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷಗಳು ಇದ್ದೇ ಇರ್ತದೆ. ಆದ್ದರಿಂದ ಈ ಗ್ರಾಮ ಪಂಚಾಯತಲ್ಲಿ ಯಾವುದೇ ಒಂದು ಚುನಾಯಿತ ಒಂದು ಪ್ರತಿನಿಧಿಗಳು ಬಂದ ಮೇಲೆ ಈ ನಮ್ಮ ಪಂಚಾಯತಿಗೆ ಏನಾಗಬೇಕು, ಈ ಊರಿಗೆ ಏನಾಗಬೇಕು ಎಂಬ ಚಿಂತನೆ ಆ ಪಂಚಾಯತ್ ಮೆಂಬರ್ಗಳಿಗೆ ಬಹಳಷ್ಟು ಆಗೈತೆ. ದೇಶದಲ್ಲಿ ಒಂದು ಏಕರೂಪದ ಪಂಚಾಯತ್ ಬರಬೇಕು ಅಂತೇಳಿ ಪಂಚಾಯತ್ ರಾಜ್ ತಿದ್ದುಪಡಿ ಬಂದ ನಂತರ ಪಂಚಾಯತ್ನ ಅಭಿವೃದ್ಧಿ ವೇಗ ಹೆಚ್ಚಿಗೆ ಆಗಿದೆ ಅಂತ ನನ್ನ ಅಭಿಪ್ರಾಯ. ಪಂಚಾಯತ್ ರಾಜ್ ತಿದ್ದುಪಡಿ ಬರುವುದಕ್ಕೆ ಮೊದಲು ಸರ್ಕಾರದಿಂದ ನೇರವಾಗಿ ಹಣ ಖರ್ಚು ಗ್ರಾಮೀಣಾಭಿವೃದ್ಧಿ ಇಲಾಖೆ ಆಗ್ತಾ ಇತ್ತು. ನಾನು ಪ್ರಥಮ ML ಆಗಿದ್ದಾಗ ನನ್ನ ಅನುಭವ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಬ್ಬರು ರೆವಿನ್ಯೂ ವಿಶೇಷ ಜಿಲ್ಲಾಧಿಕಾರಿಗಳು, ಒಂದು ಅಭಿವೃದ್ಧಿ ವಿಶೇಷ ಜಿಲ್ಲಾಧಿಕಾರಿ, ನೇರವಾಗಿ ಅವರು ಈ ಅಭಿವೃದ್ಧಿಯನ್ನು ಮಾಡ್ತಕ್ಕ ಕೆಲಸ ಅಂದರೆ ಅವರಿಗೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯ ಕೊರತೆ ಇದ್ದದ್ದನ್ನು ನಾನು ಕಂಡಿದ್ದೇನೆ. ಅವಾಗ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನೇರವಾಗಿ ಪಂಚಾಯತಿಗೆ ಹಣ ಬಿಡುಗಡೆ ಮಾಡತಕ್ಕಂಥ ದೃಷ್ಟಿಯಲ್ಲಿ ಪಂಚಾಯತ್ ರಾಜ್ ತಿದ್ದುಪಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು, ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಪ್ರಕಾಶ್ ತುಂಬೆ, ಅಮ್ಮುಂಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಪ್ರೇಮಲತಾ, ಬಂಟ್ವಾಳ ತಾಲೂಕು ಪಂಚಾಯತ್ ಅಧ್ಯಕ್ಷ ಅಬ್ಬಾಸ್ ಅಲಿ, ಪುತ್ತೂರು ತಾಲೂಕಿನ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ನವೀನ್ ಕುಮಾರ್ ಭಂಡಾರಿ, ಅಮ್ಮುಂಜೆ ಗ್ರಾಮ ಪಂಚಾಯತ್ನ ಸದಸ್ಯರು ಉಪಸ್ಥಿತರಿದ್ದರು. ಇನ್ನು ಈ ಕ್ಷೇತ್ರದಲ್ಲಿ ಅವರು ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಎನ್ನುವಂಥ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೇವೆ.